2025-26ನೇ ಸಾಲಿನ ಸ್ಟೂಡೆಂಟ್ ಬಸ್ ಪಾಸ್ ಇದರಲ್ಲಿ ಪ್ರೀ ಮೆಟ್ರಿಕ್ ಹಾಗೂ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಪ್ರೀ ಮೆಟ್ರಿಕ್ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಫಸ್ಟ್ PUC ಇಂದ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್, ಟೆಕ್ನಿಕಲ್ ಕೋರ್ಸಸ್, ಡಿಪ್ಲೊಮಾ ಕೋರ್ಸಸ್, ನರ್ಸಿಂಗ್ ಕೋರ್ಸಸ್ ಯಾವುದೇ ಆಗಿರಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ವಾರ್ಷಿಕ ಬಸ್ ಪಾಸ್ ಅನ್ನು ಪಡೆಯೋದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋಕೆ ಈಗ ಓಪನ್ ಆಗಿದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಬಸ್ ಪಾಸ್ ಪಡಿಬೇಕು ಅನ್ನೋರು ಅವರು ಆನ್ಲೈನ್ ಅಲ್ಲಿ ತಮ್ಮ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನ್ ಲೋಕೇಶ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ನಿಮ್ಗೆ BMTC ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದು ಸಿಗುತ್ತೆ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಒಂದು ಫಾರ್ಮ್ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಈ ಅಪ್ಲಿಕೇಶನ್ ಇರುತ್ತೆ. ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಡೌನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೋಡಿ ನಿಮ್ಗೆ ಮೇಲ್ಗಡೆ ಒಂದು ಫೋಟೋನ ಅಟ್ಯಾಚ್ ಮಾಡಕ್ಕೆ ಒಂದು ಜಾಗ ಕೊಟ್ಟಿದ್ರಲ್ಲ, ಅಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಟ್ಯಾಚ್ ಮಾಡಿ. ನಂತರ ಈ ಫಿಲ್ ಆಗಿರುವಂತ ಅಪ್ಲಿಕೇಶನ್ ಅನ್ನು ನೀವು ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಅಥವಾ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಇದನ್ನ ಸೀಲ್ ಅಂಡ್ ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಇದರಲ್ಲಿ 2 ಸೀಲು ಮತ್ತೆ 2 ಸಿಗ್ನೇಚರ್ಸ್ ಇರಬೇಕಾಗುತ್ತೆ. ಒಂದು ಬಂದು ನಿಮ್ಮ ಫೋಟೋ ಮೇಲೆ ಇರಬೇಕು, ಒಂದು ಅಪ್ಲಿಕೇಶನ್ ಕೆಳಗಡೆ ಇರಬೇಕಾಗುತ್ತೆ. ಇದರ ಜೊತೆಗೆ ನಿಮಗೆ ಈ ವರ್ಷದ ಫೀ ರೆಸಿಪ್ಟ್ ಅನ್ನು ಕೂಡ ನೀವು ನಿಮ್ಮ ಬಳಿ ಇಟ್ಕೊಳ್ಳಿ, ಹಾಗೂ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನಿಮ್ಮ ಬಳಿ ಇಟ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ಬಳಿ ಏನಾದ್ರು ಇದ್ರೆ ರೇಷನ್ ಕಾರ್ಡ್ ಅನ್ನು ಇಟ್ಕೊಳ್ಳಿ, ಅದನ್ನು ಮ್ಯಾಂಡೇಟರಿ ಇಲ್ಲ. ಹಾಗೂ ನೀವೇನಾದ್ರೂ SC ST ಕ್ಯಾಟಗರಿ ಏನಾದ್ರು ಸೇರಿದ್ರೆ ನೀವು ಈ ಸರ್ಟಿಫಿಕೇಟ್ ಅನ್ನು ನೀವು ಕಡ್ಡಾಯವಾಗಿ ಇಟ್ಕೊಳ್ಳಿ. ಯಾಕಂದ್ರೆ SC ST ಸರ್ಟಿಫಿಕೇಟ್ಸ್ ಇದ್ದವರಿಗೆ ಜಸ್ಟ್ 150 ರೂಪೀಸ್ ಅಲ್ಲಿ ನಿಮ್ಗೆ ವಾರ್ಷಿಕ ಪಾಸ್ ನಿಮ್ಗೆ ಸಿಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ನಿಮ್ಮ ಬಳಿ ಇಟ್ಕೊಂಡಿದ್ರೆ ಈಗ ನಾವು ಲೈವ್ ಆಗಿ ನೋಡೋಣ ಯಾವ ರೀತಿ ಈ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಅಂತ. ಸೊ ಮೊದಲನೇದಾಗಿ ನೀವು ಸೇವಾ ಸಿಂಧುವಿನ ಅಫಿಷಿಯಲ್ ವೆಬ್ಸೈಟ್ ಗೆ ಇಲ್ಲಿ ಎಂಟರ್ ಆಗಬೇಕಾಗುತ್ತೆ. ನೋಡಿ ನಿಮ್ಗೆ ಈ ರೀತಿಯಾದ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಬಳಿ ಏನಾದ್ರೂ ಯೂಸರ್ ಐಡಿ ಪಾಸ್ವರ್ಡ್ ಇದ್ರೆ ಡೈರೆಕ್ಟ್ ಆಗಿ ನೀವು ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಹಾಕಿ ನೀವು ಲಾಗಿನ್ ಮಾಡ್ಕೋಬಹುದಾಗಿದೆ. ನಿಮ್ಮ ಬಳಿ ಯೂಸರ್ ಐಡಿ ಪಾಸ್ವರ್ಡ್ ಇಲ್ಲ ಅಂತ ಏನಾದ್ರು ಆಗಿದ್ರೆ ನೀವು ಒಂದು ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನೀವು ಕೆಳಗಡೆ ನೋಡಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಇದೆಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳಿ. ಈ ರಿಜಿಸ್ಟ್ರೇಷನ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊಂದಲ ಇದ್ರೆ ಇದರ ವಿಡಿಯೋ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಪಡ್ಕೋಬಹುದಾಗಿದೆ. ಸೊ ನೀವು ಯೂಸರ್ ಐಡಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಅದನ್ನ ಎಂಟರ್ ಮಾಡಿ, ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋಡ್ ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ನಿಮ್ಮ ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ನಿಮ್ಗೆ ಎಡಗಡೆ ಅಪ್ಲೈ ಫಾರ್ ಸರ್ವಿಸಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದನ್ನ ಕ್ಲಿಕ್ ಮಾಡಿ. ನಂತರ ಪಕ್ಕದಲ್ಲಿ ಸರ್ಚ್ ಅಂತ ಇದೆಯಲ್ಲ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಅಲ್ಲಿ BMTC ಅಂತ ನೀವು ಎಂಟರ್ ಮಾಡಿದ್ರೆ BMTC ಗೆ ಸಂಬಂಧಪಟ್ಟ ಎಲ್ಲ ನಿಮ್ಗೆ ಲಿಸ್ಟ್ ಇಲ್ಲಿ ಬರ್ತಾ ಇದೆ. ಸೊ ಅದರಲ್ಲಿ 5ನೇದು ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 2025-26 ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಅಪ್ಲೈ ಮಾಡಿ. ಇಲ್ಲಿ ನಿಮ್ಗೆ ಒಂದು ಪಾಪ್ಅಪ್ ತೋರಿಸ್ತಾ ಇದೆ, ಇದರಲ್ಲಿ ನಿಮ್ಮ ಲೊಕೇಶನ್ ಕೇಳ್ತಾ ಇದೆ. ಇದನ್ನ ಅಲೋ ವೈಲ್ ವಿಸಿಟಿಂಗ್ ದಿಸ್ ಸೈಟ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸಿಟಿಜನ್ಶಿಪ್ ಅಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಮಾಡ್ಕೊಳ್ಳಿ. ಆಧಾರ್ OTP ಅಥೆಂಟಿಕೇಶನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ, ಕೆಳಗಡೆ ಕಾಣುವ ಡಿಕ್ಲರೇಷನ್ ಅನ್ನು ಕ್ಲಿಕ್ ಮಾಡಿ, OTP ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಒಂದು OTP ರಿಸೀವ್ ಆಗಿರುತ್ತೆ. ಆ OTP ಅನ್ನು ಇಲ್ಲಿ ಎಂಟರ್ ಮಾಡಿ. ಸೊ ನಂತರ ಸಬ್ಮಿಟ್ ನ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಗೆಟ್ ಡೇಟಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೇಟಾ ಈಗ ಫೆಚ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಆಸ್ ಪರ್ ಯುವರ್ ಆಧಾರ್ ಕಾರ್ಡ್ ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಅಡ್ರೆಸ್, ನಿಮ್ಮ ಏಜ್ ಹಾಗೂ ನಿಮ್ಮ ಜೆಂಡರ್ ಇಲ್ಲಿ ತೋರಿಸಿರುತ್ತೆ. ಮಿಕ್ಕಿರುವಂತ ಡೀಟೇಲ್ಸ್ ಅನ್ನು ನಾವು ಒಂದೊಂದೇ ಫಿಲ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಾದರ್ ನೇಮ್ ಎಂಟರ್ ಮಾಡಿ, ನಂತರ ಮದರ್ ನೇಮ್ ಎಂಟರ್ ಮಾಡಿ, ಹಾಗೂ ನಿಮ್ಮ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ನೀವು ಇಲ್ಲಿ ಎಂಟರ್ ಮಾಡುವಂತ ಮೊಬೈಲ್ ನಂಬರ್ ಇವಾಗ ನಿಮ್ಮ ಕೈಯಲ್ಲಿ ಇರುವಂತಹ ಮೊಬೈಲ್ ನಂಬರ್ ಆಗಿರಲಿ, ಯಾಕಂದ್ರೆ ಎಂಟರ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗುತ್ತೆ. ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ.
ಈಗ ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗಿರುತ್ತೆ. ಆ OTP ಎಂಟರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ವೆರಿಫೈ ಆಗಿದೆ. ಸೊ ನಂತರ ಇಲ್ಲಿ ನಿಮ್ಮ ಇಮೇಲ್ ಐಡಿ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಳಿ ಏನಾದ್ರು ರೇಷನ್ ಕಾರ್ಡ್ ನಂಬರ್ ಇದ್ರೆ ಅದನ್ನ ಎಂಟರ್ ಮಾಡಿ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅದನ್ನ ಹಾಗೆ ಬಿಡಿ, ಇದು ಮ್ಯಾಂಡೇಟರಿ ಅಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ. ಈ ಹಿಂದೆ ನಾನು ಹೇಳಿದ್ದೆ, ನೀವೇನಾದ್ರೂ SC ST ಕ್ಯಾಟಗರಿಗೆ ಏನಾದ್ರು ಸೇರಿದ್ರೆ ಇಲ್ಲಿ ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ RD ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಸಪೋಸ್ ನೀವು SC ST ಕ್ಯಾಟಗರಿಗೆ ಏನಾದ್ರೂ ನೀವು ಸೇರಿಲ್ಲ ಅನ್ನೋದಾದ್ರೆ ಜನರಲ್ ಕ್ಯಾಟಗರಿನ ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಜನರಲ್ ಕ್ಯಾಟಗರಿನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆ. ಅಂದ್ರೆ ನೀವು ಈಗ ಪ್ರಸ್ತುತ ಎಲ್ಲಿ ವಾಸವಾಗಿದ್ದೀರಾ. ಸಪೋಸ್ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಹಾಗೂ ನೀವು ಇವಾಗ ವಾಸವಾಗಿರೋ ಅಡ್ರೆಸ್ ಎರಡು ಒಂದೇ ಆಗಿದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ. ನಿಮ್ಗೆ ಆಧಾರ್ ಅಡ್ರೆಸ್ ಇಲ್ಲಿ ಡೀಟೇಲ್ಸ್ ಫೆಚ್ ಆಗುತ್ತೆ. ಸಪೋಸ್ ನಿಮ್ಮ ಆಧಾರ್ ಅಡ್ರೆಸ್ ಬೇರೆ ಆಗಿದ್ದು, ನೀವು ಪ್ರಸ್ತುತ ಬೇರೆ ಸ್ಥಳದಲ್ಲಿ ವಾಸವಾಗಿದ್ದು, ಇಲ್ಲಿಂದ ನೀವು ಜರ್ನಿ ಸ್ಟಾರ್ಟ್ ಮಾಡಬೇಕು, ನೀವು ಬಸ್ ಜರ್ನಿ ಅನ್ನೋದಾದ್ರೆ ಇವಾಗ ಯಾವ ಅಡ್ರೆಸ್ ಅಲ್ಲಿ ಇದೀರೋ ಅದನ್ನು ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಿ. ಎರಡು ಒಂದೇ ಅಡ್ರೆಸ್ ಆಗಿದ್ರೆ ಜಸ್ಟ್ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೋರ್ಸ್ ಕ್ಯಾಟಗರಿಯಲ್ಲಿ ಸ್ಟೂಡೆಂಟ್ ಕ್ಯಾಟಗರಿ, ಇದರಲ್ಲಿ ನೀವು ಏನು ಓದ್ತಾ ಇದ್ದೀರಾ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಮೆಡಿಕಲ್, PhD ನ, PUC ನ, ಇದನ್ನ ಈ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಪ್ರೀ ಮೆಟ್ರಿಕ್ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ವ್ಯಾಸಂಗ ಮಾಡ್ತಿದ್ರೆ ನೀವು ಸ್ಯಾಟ್ ಐಡಿ ಅನ್ನು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಈ ಸ್ಯಾಟ್ ಐಡಿ ಎಂಟರ್ ಮಾಡಿದ್ರೆ ನೀವು ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀರಾ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ, ನಿಮ್ಮ ಸ್ಕೂಲ್ ಅಡ್ರೆಸ್ ಏನು ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನೀವೇನಾದ್ರೂ ಪೋಸ್ಟ್ ಮೆಟ್ರಿಕ್ ಆಗಿದ್ರೆ ಅಂದ್ರೆ 11ನೇ ತರಗತಿಯಿಂದ ಏನಾದ್ರೂ ಮೇಲೆ ಹೋಗ್ತಾ ಇದ್ರೆ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಮ್ಯಾನ್ಯುವಲ್ ಆಗಿ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಟೆಕ್ನಿಕಲ್ ಅಂತ ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನನ್ನ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತೀನಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿದ್ದೀನಿ ಹಾಗೂ ಸ್ಟೂಡೆಂಟ್ ಹೆಸರು ಎಂಟರ್ ಮಾಡಿದ್ದೀನಿ. ನಂತರ ಇನ್ಸ್ಟಿಟ್ಯೂಷನ್ ನೇಮ್ ಅಲ್ಲಿ ನೀವು ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರೋ ಆ ಕಾಲೇಜನ್ನು ಈ ಲಿಸ್ಟ್ ಅಲ್ಲಿ ತಗೊಳ್ಳಿ. ನಂತರ ನಿಮ್ಮ ಅಡ್ರೆಸ್ ಆಟೋಮೆಟಿಕ್ ಆಗಿ ಕೆಳಗಡೆ ತೋರಿಸ್ತಾ ಇರ್ತದೆ. ನೀವು ಸೆಲೆಕ್ಟ್ ಮಾಡಿರುವಂತಹ ಕಾಲೇಜ್ ನ ಅಡ್ರೆಸ್ ಇದೇನಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೋರ್ಸ್, ನೀವು ಯಾವ ಕೋರ್ಸ್ ಅಲ್ಲಿ ನೀವು ಓದ್ತಾ ಇದ್ದೀರಾ ಅದನ್ನ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಯಾವ ಇಯರ್ ಅಲ್ಲಿ ಓದ್ತಾ ಇದ್ದೀರಾ ಅದನ್ನ ಇಲ್ಲಿ ಎಂಟರ್ ಮಾಡಿ. ಸೊ ನಂತರ ಟ್ರಾವೆಲ್ ರೂಟ್ ಡೀಟೇಲ್ಸ್. ಈ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಫ್ರಮ್ ಸ್ಟಾಪ್ ಟು ಸ್ಟಾಪ್ ನೀವು ಮ್ಯಾಂಡೇಟರಿ ಆಗಿ ಹಾಕಬೇಕು. ಫ್ರಮ್ ಸ್ಟಾಪ್ ಅಂದ್ರೆ ಎಲ್ಲಿಂದ ನಿಮ್ಮ ಪ್ರಯಾಣ ಶುರು ಮಾಡ್ತೀರಾ ಹಾಗೂ ಟು ಸ್ಟಾಪ್ ಅಂದ್ರೆ ಎಲ್ಲಿಗೆ ನಿಮ್ಮ ಪ್ರಯಾಣ ಮುಗಿಸ್ತಾ ಇದ್ದೀರಾ. ಸೊ ಮೊದಲನೇದಾಗಿ ಈ ಫ್ರಮ್ ಸ್ಟಾಪ್ ನಾವು ಈ ಲಿಸ್ಟ್ ಅಲ್ಲಿ ತಗೊಳ್ಳೋಣ. ಅದೇ ರೀತಿ ಟು ಸ್ಟಾಪ್ ಕೂಡ ಈ ಲಿಸ್ಟ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ ವಯಾ 1 ಹಾಗೂ ವಯಾ 2 ಅಂತ ಇದೆ. ವಯಾ 1 ಏನು ಅಂದ್ರೆ ನಿಮ್ಮ ಫ್ರಮ್ ಸ್ಟಾಪ್ ಇಂದ ಟು ಸ್ಟಾಪ್ ಗೆ ಒಂದೇ ಬಸ್ ಇದ್ದು ನಾವು ಬೇರೆ ಬಸ್ ನ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ನೀವು ಈ ವಯಾ 1 ಹಾಗೂ ವಯಾ 2 ನ ಹಾಗೆ ಬಿಟ್ಬಿಡ್ಬೋದು. ಅಥವಾ ನಿಮ್ಮ ಫ್ರಮ್ ಸ್ಟಾಪ್ ಇಂದ ಟು ಸ್ಟಾಪ್ ಅಂದ್ರೆ ನಿಮ್ಮ ಮನೆಯಿಂದ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ಗೆ ಒಂದೇ ಬಸ್ ಅಲ್ಲಿ ನಾವು ಓಡಾಡಕ್ಕೆ ಆಗೋದಿಲ್ಲ, ನಾವು 2 ಅಥವಾ 3 ಬಸ್ ನ ನಾವು ಶಿಫ್ಟ್ ಆಗ್ಬೇಕಾಗುತ್ತೆ, ಅಂದ್ರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅನ್ನೋದಾದ್ರೆ ಎಲ್ಲೆಲ್ಲಿ ನೀವು ಶಿಫ್ಟ್ ಆಗ್ತೀರಾ ಅದನ್ನ ವಯಾ 1 ಹಾಗೂ ವಯಾ 2 ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಪಾಸ್ ವ್ಯಾಲಿಡಿಟಿ. ಇದು 1 ವರ್ಷಕ್ಕೆ ನಿಮ್ಗೆ ಈ ಪಾಸ್ ನ ವ್ಯಾಲಿಡಿಟಿ ಇರ್ತದೆ. ನೀವು ಯಾವತ್ತು ಅಪ್ಲಿಕೇಶನ್ ಹಾಕಿರ್ತೀರೋ ಆವತ್ತಿನಿಂದ 1 ವರ್ಷಗಳ ಅವಧಿಗೆ ಈ ಪಾಸ್ ನಿಮ್ಗೆ ಇರುತ್ತೆ. ಇದು ಕೆಳಗಡೆ ನೋಡಿ ನಿಮ್ಗೆ ಎಷ್ಟು ಅಮೌಂಟ್ ಅನ್ನು ನೀವು ಪೇ ಮಾಡಬೇಕಾಗುತ್ತೆ, ಇದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇದೆರಡನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ಕೆಳಗಡೆ ಒಂದು ಡಿಕ್ಲರೇಷನ್ ಇದೆಯಲ್ಲ, ಆ ಡಿಕ್ಲರೇಷನ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕಾಣುವ ವರ್ಡ್ ವೆರಿಫಿಕೇಶನ್ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಎಂಟರ್ ಮಾಡಿರುವ ಡೀಟೇಲ್ಸ್ ಎಲ್ಲ ಸರಿಯಾಗಿದೆಯೇ ಅಂತ ಒಂದ್ಸರಿ ಪರೀಕ್ಷೆ ಮಾಡಿಕೊಂಡು ಅಟ್ಯಾಚ್ ಅನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಹಿಂದೆ ನಾನು ಹೇಳಿದ್ನಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂತ, ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಗೂ ನಿಮ್ಮ ಫೀ ರೆಸಿಪ್ಟ್ ಹಾಗೂ ನಿಮ್ಮ ಫೋಟೋ. ಇದರಲ್ಲಿ ಬಸ್ ಪಾಸ್ ಅಪ್ಲಿಕೇಶನ್ ಹಾಗೂ ಫೀ ರೆಸಿಪ್ಟ್ ವಿತಿನ್ 300 KB ಇರುವಂತಹ PDF ಫಾರ್ಮ್ಯಾಟ್ ಅಲ್ಲಿ ಇದನ್ನ ನೀವು ಸೇವ್ ಮಾಡ್ಕೊಂಡಿರಿ. ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದು ನಿಮಗೆ JPG ಫಾರ್ಮ್ಯಾಟ್ ಅಲ್ಲಿ ವಿತಿನ್ 50 KB ಇರೋ ರೀತಿ ಇದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ ನ ಒಂದೊಂದಾಗಿ ಇವಾಗ ಅಟ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲನೇದಾಗಿ ಬಸ್ ಪಾಸ್ ಅಪ್ಲಿಕೇಶನ್ ಅನ್ನು ನಾವು ಅಪ್ಲೋಡ್ ಮಾಡೋಣ. ನಂತರ ಫೀ ರೆಸಿಪ್ಟ್ ಹಾಗೂ ನಿಮ್ಮ ಫೋಟೋ ಇಷ್ಟನ್ನು ನಾವು ಅಟ್ಯಾಚ್ ಮಾಡಿ ಸೇವ್ ಅನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೊಂದು ಬಾರಿ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ನಿಮ್ಗೆ ಈ ರೀತಿಯಾದ ಸಕಲ ಅಕ್ನಾಲೆಜ್ಮೆಂಟ್ ನಿಮ್ಗೆ ಓಪನ್ ಆಗುತ್ತೆ.
ಇದು ಕೆಳಗಡೆ ನಿಮ್ಗೆ ಎಕ್ಸ್ಪೋರ್ಟ್ ಟು PDF ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ರೈಟ್ ಹ್ಯಾಂಡ್ ಸೈಡ್ ತೋರಿಸ್ತಾ ಇದೆಯಲ್ಲ, ಈ ರೀತಿಯಾದ ಒಂದು PDF ಫೈಲ್ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ಪ್ರಿಂಟ್ ಔಟ್ ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ. ಸೊ ಈ ಫೈಲ್ ಅನ್ನು ನೀವು ಎಲ್ಲೂ ಕೂಡ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ವಿತ್ ಇನ್ 24 to 48 ಅವರ್ಸ್ ನಿಮ್ಮ ಮೊಬೈಲ್ಗೆ ನಿಮ್ಮ ಮೆಸೇಜ್ ಬರುತ್ತೆ. ಅಂದ್ರೆ ನೀವು ಹಾಕಿರೋ ಅಪ್ಲಿಕೇಶನ್ ಸರಿಯಾಗಿದ್ರೆ ಅಪ್ರೂವಲ್ ಅಂತ ಬರುತ್ತೆ, ನೀವು ಹಾಕಿರೋ ಅಪ್ಲಿಕೇಶನ್ ಏನಾದ್ರು ತಪ್ಪಾಗಿದ್ರೆ ರಿಜೆಕ್ಟೆಡ್ ಅಂತ ಬರುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಅಪ್ರೂವಲ್ ಅಂತ ಮೆಸೇಜ್ ಬಂದ್ರೆ ಆ ಮೆಸೇಜ್ ಹಾಗೂ ನಿಮ್ಮ ಬಳಿ ಇರೋ ಡಾಕ್ಯುಮೆಂಟ್ಸ್ ನ ನಿಮ್ಮ ಹತ್ತಿರದ ಬಸ್ ಡಿಪೋಗೆ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಅಲ್ಲೇ ಬಸ್ ಪಾಸ್ ಅನ್ನು ನಿಮಗೆ ತೆಗೆದು ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಟಾಪಿಕ್. ಸೊ ಈ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಇದರಲ್ಲಿರುವಂತಹ ವಿಷಯ ಉಪಯುಕ್ತವಾಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೂ ಇದೇ ರೀತಿಯಾದ ಇನ್ಫಾರ್ಮೇಶನ್ ವಿಡಿಯೋಸ್ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕಾದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.